ಹಲೋ, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದುಬಿಟ್ಟು 6 ಗಂಟೆ. 5 ಗಂಟೆಗೇ ಎಬ್ಬಿಸ್ಬಿಟ್ಟಿದ್ದಾರೆ. ಬಂದು ಆಪ್ಷನ್ ಇಲ್ಲದೆ ಎದ್ವಿ. ಏನೋ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಇದೆಯಂತೆ, ಸೀನರಿ ಎಲ್ಲ ಕಾಣುತ್ತೆ ಅಂತ ಹೇಳಿ ಬಿಲ್ಡಪ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಹೋದ ನಂತರ ಇರುತ್ತೋ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಬಟ್ ಹೌದು, ನಾವು ಆಲ್ರೆಡಿ ಹೊರಟಿದ್ದೇವೆ. ಇಲ್ಲೊಬ್ಬಳು ನಾವು ಸ್ಟೇ ಆಗಿರೋ ಹೋಮ್ ಸ್ಟೇ ಬಂದು ಇದರ ಹೆಸರು ನಂಗೆ ಗೊತ್ತಿಲ್ಲ. ಆಮೇಲೆ ಇದರದ್ದು ಏನಂತಾರೆ ರೆಸಾರ್ಟ್ ಟೂರ್ ಮಾಡ್ತೇನೆ. ಬಟ್ ಇಲ್ಲಿ ಸರೌಂಡಿಂಗ್ಸ್ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಂತು. ಆದರೆ ಒಂದು ಪ್ರಾಬ್ಲಮ್, ಏರ್ಟೆಲಿಗೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ನಾವು ಖಂಡಿತ ತುಂಬ ಸಫರ್ ಮಾಡ್ತಾ ಇದ್ದೀವಿ. ನಾವು ಯಾರ ಹತ್ರ ಫೋನಲ್ಲಿ ಮಾತಾಡುವಾಗಿಲ್ಲ, ಏನು ಯೂಸ್ಲೆಸ್ಸು. ಬಟ್ ಯಾರು ಮಾಡಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಎಲ್ಲರೂ. ಸಫರ್ ಅಂದರೆ ಬೆಳಿಗ್ಗೆ ಎದ್ದು ಫಸ್ಟ್ ಮೊಬೈಲ್ ನೋಡ್ತೀನಲ್ಲ, ಅಲ್ಲಲ್ಲ ಬೆಳಿಗ್ಗೆ ಎದ್ದು ಫಸ್ಟ್ ಫೋನ್ ನೋಡ್ತೀನಲ್ಲ, ಆ ಫೋನ್ ನೋಡಕ್ ನನಗೆ ಇರ್ಲಿಲ್ಲ ಇವತ್ತು. ಇನ್ಸ್ಟಾಗ್ರಾಮ್ ನೋಡ್ಲಿಕ್ಕಿಲ್ಲ. ಬರೀ ಏನ್ ಮಾಡಿದ್ವಿ ಅಂದ್ರೆ ಗ್ಯಾಲರಿ ನೋಡ್ಕೊಂಡು ಕೂತಿದ್ವಿ. ಆದ್ರೆ ಇಲ್ಲಿ BSNLಗೆ ನೆಟ್ವರ್ಕ್ ಇದೆ, ಮತ್ತೆ ಜಿಯೋಗೆ ಕೂಡ ಸ್ವಲ್ಪ ನೆಟ್ವರ್ಕ್ ಇದೆ. ಆದ್ರೆ ಇವಳ್ದು ಜಿಯೋ ಸಿಮ್ ಇತ್ತು, ಆದ್ರೆ ನಾವು ಅವಳಿಗೆ ಫೋನ್ ಯೂಸ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಓಕೆ ಫೈನ್, ನಾವಿನ್ನೊಂದು 2 ಮಿನಿಟ್ಸಲ್ಲಿ ಅಂಕಲ್ ಬರ್ತಾರೆ, ಹೊರಡ್ತೀವಿ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಸನ್ರೈಸ್ ಎಲ್ಲ ನೋಡಬೇಕು ಅಂತ. ಆದರೆ ಇಲ್ಲಿ ಇದ್ದಾಳಲ್ಲ ಇವಳು, ಬಿಸಿ ನೀರು ಕುಡಿಬೇಕು ಅಂತ ಹೇಳಿಬಿಟ್ಟು 5:30ಗೆ ಎದ್ದು ಬಿಸಿನೀರು ಕುಡ್ಕೊಂಡು ಕೂತಿದ್ಲು. ಹಾಗೆ ಲೇಟ್ ಆಯಿತು. ಸೊ ಈಗ ಹೊರಡ್ತೀವಿ. ಬಾಯ್, ಲೆಟ್ಸ್ ಗೋ. ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ಕ್ಯಾಮ್ರಾದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ, ಬ್ಯಾಕ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ನೋಡ್ತೀನಿ. ಯಪ್ಪ, ಸನ್ರೈಸ್ ಸಿಗಲ್ಲ ಅಂದ್ಕೊಂಡಿದ್ವಿ ಗಾಯ್ಸ್. ಅಯ್ಯೋ, ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದೆ. ಇವಾಗ ಸನ್ರೈಸ್ ಆಗ್ತಾ ಇದೆ. ಫೋಕಸ್ ಮಾಡ್ಬಾ. ಸೊ ತುಂಬ ಚೆನ್ನಾಗಿರೋ ವ್ಯೂ ಇದೆ. ಒಂದ್ಸಲ ನಾನು ಸರೌಂಡಿಂಗ್ಸ್ ವ್ಯೂ ಇದೆ ಏನಿದೆ ಆ ಕ್ಲಿಪ್ ಕೂಡ ಹಾಕ್ತೀನಿ. ಫುಲ್ ನವಿಲು ಸೌಂಡು ಕೂಗ್ತಾ ಇದೆ. ಇಲ್ಲಿ ನಿಂತರೆ ಕಂಪ್ಲೀಟಾಗಿ ಈ ರೀತಿ ಇದೆ. ಸೊ ಬೇರೆ ಯಾವ ಪರ್ವತ ಗಿರ್ವತ ಹತ್ತೋ ಅಗತ್ಯ ಇಲ್ಲ, ಇಲ್ಲಿಂದನೇ ನೋಡುವ ಅಂತ. ಹಾಂ, ಅದು ಹಿಂದೆದಾ? ಅದು ನೇತ್ರಾವತಿ ಅಂತೆ. ಓಕೆ ಅಮ್ಮ, ಇಲ್ಲಿಂದವೇ ನೋಡಿದ್ವಿ ಎಲ್ಲ. ಯಪ್ಪ, ಕೂದಲೆಲ್ಲ ಸರಿ ಇಲ್ಲ ಗಾಯ್ಸ್. ಓಕೆ, ಫೋಟೋಶೂಟ್ ಎಲ್ಲ ನಡೀತಾ ಉಂಟು. ನಮ್ಮ ಜೊತೆ ಇಬ್ಬರು ಗೆಸ್ಟ್ ತೋಚ್ಪಡ ನೆಕ್ಕೋದು. ಇವರೊಬ್ಬ ಇದ್ದಾನೆ, ನನ್ನಿಂದ ದೂರವೇ ಹೋಗ್ತಾ ಇಲ್ಲ. ಅಲ್ಲಿ ಎಂತವಾ, ಹೌದು, ಸುಮ್ಮನೆ ಡೈರೆಕ್ಟ್ ಸನ್ಲೈಟ್ಗೆ ನನ್ನ ಪಿಂಪಲ್ ಇನ್ನೂ ಜಾಸ್ತಿ ಹೈಲೈಟ್ ಆಗ್ತಾ ಉಂಟು. ಓಕೆ ಗಾಯ್ಸ್, ಸಾಕಾಯಿತು. ನಾನು ಶಬಾ ತಂದಿದ್ದೆ ಮನೆಯಿಂದ ಶರ್ಟನ್ನು, ಅದನ್ನು ಹಾಕೊಂಡು ಫೋಟೋ ತೆಗಿತಾ ಇದ್ದೇನೆ ಒಂದೇ ಪ್ಲೇಸಲ್ಲಿ. 2 ರೀತಿ ಅಂದರೆ ಇಲ್ಲಿ ಸರೌಂಡಿಂಗ್ಸಲ್ಲಿ ಇಲ್ಲೊಂದು ಗುಡ್ಡ, ಇಲ್ಲೊಂದು 4 ಸೈಡ್ ಕೂಡ ಗುಡ್ಡ ಇರೋದ್ರಿಂದ 4 ಸೈಡಲ್ಲೂ ಫೋಟೋ ತೆಗಿಸ್ಕೊತಾ ಇದ್ದಾನೆ. 2 ಬಟ್ಟೆ ಬಿಟ್ಟಿದ್ದಿದ್ರೆ ಇನ್ನೊಂದು ಟೀ ಶರ್ಟ್ ತೊಗೊಂಡು ಬರ್ತಿದ್ದ. ನಾವಿನ್ನು ಯಾವುದೇ ಗುಡ್ಡ ಹತ್ತಲ್ಲ, ಯಾಕಂದರೆ ನಾವೆಲ್ಲ ಗುಡ್ಡಗಳನ್ನು ಇಲ್ಲಿಂದವೇ ನೋಡಿಬಿಟ್ಟಿದ್ದೇವೆ. ಅದು ನೇತ್ರಾವತಿ ಪೀಕ್, ಅದು ತೋರಿಸ್ತೇವೆ ಬೇಕಂತ ಇಲ್ಲ, ಇಲ್ಲಿಂದವೇ ನೋಡಿದ್ದೇವೆ ಸಾಕು. ಇಲ್ಲಿ ರಾಣಿಜರಿ ಇತ್ತು, ಅದು ಇವಾಗ ಕಾಣೆ ಆಯಿತು, ಆವಾಗಲೇ ಕಾಣ್ತಿತ್ತು. ಆಮೇಲೆ ನಾವಿರೋದೀಗ ಹಸಿರು ಗುಡ್ಡದಲ್ಲಿ. ಇದು ಮೇಘನನ ಗುಡ್ಡ. ರಾಣಿ ಅತ್ತೆಯ, ರಾಣಿ ಅಲ್ಪಯ್ಯ, ಮೇಘನ ಕಲ್ಚುಕ್ಯ, ಇದು ಕಲ್ಲು ಚುಕ್ಕಿ ಅಂತೆ. ಇವರು ಯಾಕೆ ನಮ್ಮ ಜೊತೆ ಬಂದ್ರೆ ಗೊತ್ತಿಲ್ಲ, ಬಟ್ ಬಂದಿದ್ದಾರೆ. ಎಂಜಾಯ್. ದೂರ ಆಗ್ತದ ಅಂಕಲ್? ಬೇಡ, ಹತ್ರವೇ ಹೋಗುವ.
ಪೇಷಂಟ್ ಕರ್ಕೊಂಡ್ಬರೋದು ನಾವು. ಅದು ಪೇಷಂಟ್ ನೀನು ಸಹ ನನ್ನ ಬ್ಲಾಗಲ್ಲಿ ಹೇಳಿಲ್ಲ ಸಂತೆ. ದೇವರು ಒಳ್ಳೇದು ಮಾಡ್ತಾನಂತೆ, ಆಗದವ್ರಿಗೆ ಹೆಲ್ಪ್ ಮಾಡಿ ದೇವರು ಒಳ್ಳೇದು ಮಾಡ್ತಾರೆ. ಹಾಗೆ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು ನಾನು. ಇದು ಹಾಕ್ಲೇಬೇಕು, ನೀನು ಇದು ಹಾಕ್ಲೇಬೇಕು. ಬಿದ್ದುಬಿಟ್ರು 3 ಕಿಲೋಮೀಟರ್ ಹಿಂಗೆ ಬರ್ತಿದ್ವಿ, 2 ಕಿಲೋಮೀಟರ್ ಉಳ್ಕೊಂಡು ಬಂದಿದ್ರು. ಇವಾಗ 3 ಕಿಲೋಮೀಟರ್ ಗೈಸ್, ನಾವು 3 ಕಿಲೋಮೀಟರ್ ಎಲ್ಲ ಹತ್ತಿಲ್ಲ. ಹತ್ತಿದ್ವಿ ಗೈಸ್. ಇವರು 10 ಜನ ಅಲ್ಲ, ಇವ್ರು ಸುಳ್ಳು ಹೇಳ್ತಾರೆ. ಮೇಲವ್ರಿಗೆ ಅವಳೊಬ್ಳು ಅಲ್ಲಿ ಬರ್ತಾ ಇದ್ದಾಳೆ ಮೇಲಾನೆ. ನಾ ಇದೆ ಹಾಗೆ ಕ್ಯಾಮರಾ ಕೊಡು, ನಿನ್ನ ಬಿಸಿಗೆ ಅಲ್ಲ ಬೇಡವಾ ಸಾಲು, ನಾವು ರುಂಡವಿರೋದಿಲ್ಲ. ನೋಡಿ ಗಾಯ್ಸ್, ನಾನು ಒಬ್ಬರನ್ನ ಕರ್ಕೊಂಡು ಬಂದ್ಬಿಟ್ಟು ಇನ್ನೊಬ್ಬರನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಈಗ ಇವ್ರನ್ನೂ ಕರ್ಕೊಂಡು ಹೋಗ್ಬೇಕು. ನೋಡಿ ನಾನು ಎಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ಇವರಿಬ್ಬರಿಗೂ ಅದಕ್ಕೆ ಬ್ರೇಕ್ ಸಿಗ್ತಾ ಇಲ್ಲ, ಒಂದಕ್ಕೆ ಬ್ರೇಕ್ ಅವ್ರು ಬ್ರೇಕ್ ಬಿಡ್ತಾ ಇಲ್ಲ. ಕಾರು ಪಿದೇ ಬಾರು ಎನ್ನ ಚಪ್ಪಲ್ ಹಿಡ್ದು ಅತ್ತು ಒಂಚೂರು ಜಾರ್ನ ಯಾನತ್ತು ಅವೆಲ್ಲ ಜಾರಿನ ಕೋಟ್ ಮಾಡಿ ಗೆಲ್ಲಿಸಿ ನನ್ನನ್ನು ಸಾಕ. ಮೊಬೈಲ್ ಆಲ್ಮೋಸ್ಟ್ ನಾವು ಇವಾಗ ಕೆಳಗೆ ಇಳಿತಾ ಇದೀವಿ. ಇವರೆಲ್ಲ ನೋಡಿ 3 ಜನ ಹೆಂಗ್ ಹೋಗ್ತಾರೆ ಅಂದ್ರೆ ಒಬ್ರಿಗೊಬ್ರು ಪೇಷಂಟ್ ಆಗೋರೆ. ಪಾಪ ಅಂಕಲ್ ಅಂತೂ ನಮ್ಗಿಂತ ಮೊದಲು ಮುಂದೆ ಹೋಗ್ಬಿಟ್ಟವ್ರೆ. ಆಲ್ಮೋಸ್ಟ್ ಹಸಿರು ಬೆಟ್ಟದಿಂದ ಕೆಳಗೆ ಇಳಿದಿದ್ದೀವಿ. ನಾವು ಕೆಳಗೆ ಇಳಿದಿದ್ದೀವಿ ಹಸಿರು ಬೆಟ್ಟದಿಂದ. ಇವರೆಲ್ಲ ನನ್ನ ಜೊತೆಗಿದ್ದಾರೆ ನೋಡಿ. ಎಲ್ರಿಗೂ ಸಾಕಾಗಿದೆ. ನಗ್ತವ್ರೆ, ಏನಕ್ಕೆ ನಾನೇನೋ ತಪ್ಪಾಗಿ ಹೇಳ್ಬಿಟ್ಟೆ, ಅದಕ್ಕೆ ನಗ್ತವ್ರೆಲ್ಲ. ಇರ್ಲಿ ಪರವಾಗಿಲ್ಲ, ಆಗುತ್ತಲ್ಲ, ಮನುಷ್ಯನ ಮೇಲೆ ತಪ್ಪಾಗಿ ಆಗುತ್ತೆ, ಇಲ್ಲ ಅಂತಲ್ಲ. ಇವ್ರ ಕೆಲಸ ನೋಡಿ, ಪಾಪ ಅದೊಂದು ಎರವಳ ಸಿಕ್ಕಿತ್ತು, ಓಕೆನಾ. ಅದನ್ನ ಸೈಡ್ ಹಾಕಕ್ಕೆ ಏನಂತಾರೆ, ಜೀವಿಗಳ ರಕ್ಷಣೆ ಅಂತಾರಲ್ವಾ, ಪ್ರಾಣಿಗಳನ್ನು ಉಳಿಸಿ ಅಂತಾರಲ್ವಾ, ಇದೊಂದು ಸಣ್ಣ ಜೀವಿ ನೋಡಿ, ಅವಳು ಹೆಂಗೆ ಹೆಲ್ಪ್ ಮಾಡ್ತಾಳೆ ನೋಡಿ ಪಾಪ. ತ್ಯಾಗಮಯಿ ತಾಯಿ. ಇಲ್ಲಿ ಸೈಡಿಗೆ ಹಾಕು, ಎಂತ ಆಗ್ಲಿಕ್ಕಿಲ್ಲ. ಅವಳು ಮೇಘನ ಮೇಲೆ ಹಾಕ್ಲಿಕ್ಕೆ ಬರ್ತಾಯಿಲ್ಲ, ನಂಗೆ ಗೊತ್ತಾಯ್ತು. ಮೇಘನ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬೌ ಬಂದಿತ್ತು. ನೋಡಿ ಇಂಥ ಕಿತಾಪತಿ ಕೆಲಸ ಇವರು ಎಲ್ಲ. 2 ಬೌ ಬಂದಿತ್ತು. ಅದು ನಾವು ಬರೋ ತನಕ ಕಾಯ್ತಾ ಇದೆ. ಅಲ್ಲಿ ತೋರಿಸು, ಇದು 2 ನೋಡಿ. ಅವ್ನ ಹತ್ರ ಹೆಂಗೆ ಬರ್ತಾನೆ ನೋಡಿ ಇವಾಗ. ಹಲೋ, ನಮಸ್ಕಾರ ಕಣನೋ. ಅಣ್ಣ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ನಾವು ಆ ಪೀಕ್ ಪಾಯಿಂಟ್ ಏನಿದೆ, ಬೆಟ್ಟ ಗುಡ್ಡ ಎಲ್ಲ ಹತ್ತಿಬಿಟ್ಟು ಇಳ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಇನ್ನೇನು ನಾವು ಹೊರಡೋ ಮುಂಚೆ ನಾನು ಆವಾಗಲೇ ಹೇಳ್ದಾಗೆ ನಾನು ಈ ಹೋಮ್ ಸ್ಟೇದು ಟೂರ್ ಮಾಡಿ ತೋರಿಸ್ತೀನಿ. ನಿಮಗೂ ಬೇಕಾದರೆ ಈ ಪ್ಲೇಸಿಗೆ ಬರ್ಬೋದು. ಅದಕ್ಕೋಸ್ಕರ ತುಂಬ ಚೆನ್ನಾಗಿರೋ ಒಂದು ಹೋಮ್ ಸ್ಟೇ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಅವ್ರ ಮನೆಯೇ, ಅವ್ರ ಹೋಮ್ ಸ್ಟೇ ರೀತಿ ಕನ್ವರ್ಟ್ ಮಾಡಿದ್ದಾರೆ. ನಿಮಗೆ ಹೋಮ್ ಸ್ಟೇ ಇಲ್ಲಿದ್ದರೆ ಅದರ ಎದುರುಗಡೆ ಒಂದು ಒಳ್ಳೆ ವ್ಯೂ ಇದೆ, ಹೋಗ್ಬಿಟ್ಟು ಆರಾಮ್ಸೆ ವ್ಯೂ ನೋಡ್ಬೋದು. ದಿಸ್ ಈಸ್ ದ ಹೋಮ್ ಸ್ಟೇ. ತುಂಬ ನನಗಂತೂ ಅಂದರೆ ಒಂದು ಓಲ್ಡ್ ಮನೆ ಅಲ್ವಾ, ಸೊ ಒಂದು ಪೀಸ್ಫುಲ್, ನಿಮಗೆ ಫುಲ್ ನಿಶ್ಶಬ್ದ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಕೋಲ್ಡ್ ಇದೆಯಲ್ವಾ, ಸೊ ಅವ್ರ ಮನೆಯಲ್ಲಿ ಫ್ಯಾನ್ ಎಲ್ಲ ಹಾಕಿಲ್ಲ. ಸೊ ಒಂದು ಪಿಟ್ ಅಂತ ಸೌಂಡ್ ಇಲ್ಲ. ಒಂದೇ ಒಂದು ಸೌಂಡು, ನಾವುಗಳು ಗೊರಕೆ ಹೊಡೆದ್ರೆ ಅದನ್ನು ಬಿಟ್ಟರೆ ಯು ಹ್ಯಾವ್ ದಿಸ್ ಕ್ಲಾಕ್, ಅದು ಟಿಕ್ 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 ಆ ಸೌಂಡ್ ಬರುತ್ತೆ. ಅದು ಬಿಟ್ಟರೆ ಏನೂ ಸೌಂಡ್ ಇಲ್ಲ, ನಿಶ್ಶಬ್ದ ಮನೆ. ಸೊ ಇಲ್ಲಿನೂ ಅಷ್ಟೇ ತುಂಬ ಚೆನ್ನಾಗಿರೋ ಒಂದು ತೋಟ ಇದೆ, ಸೊ ಅದೆಲ್ಲ ಕಾಣುತ್ತೆ. ಹಾಗೆ ಇವಾಗ ನಾವು ಹೋಮ್ ಸ್ಟೇ ಒಳಗಡೆ ಹೋಗೋಣ, ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ದ ಹೋಮ್ ಸ್ಟೇ. ನಾವಿಲ್ಲೇ ಸ್ಟೇ ಆಗಿದ್ದು ನಿನ್ನೆ. ಸೊ ಇದಿಷ್ಟು ದೊಡ್ಡದಿದೆ, ಇದು ಸರೌಂಡಿಂಗ್ಸ್ ಈ ರೀತಿ ಇದೆ. ಸೊ ಒಳಗಡೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಸ್ವಲ್ಪ ಸ್ಲೋ ಹೋಗ್ತಾ ಇದ್ದೀನಿ, ನನ್ನ ಕಾಲು ನೋವಾಗಿದೆ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್. ಲೈಟ್ ಎಲ್ಲ ಪಳಪಳ ಹೊಳಿತಾ ಇದೆ. ಸೊ ಇದು ಬಂದುಬಿಟ್ಟು ಒಂದು ಸಿಟ್ಟಿಂಗ್ ಏರಿಯಾ. ನಾವು ಆಲ್ರೆಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದೀವಿ. ಸೊ ಅಲ್ಲೊಬ್ಳು ಅಡಗಿಸ್ಕೊಂಡು ನಿಂತಿದ್ದಾಳೆ. ಸೊ ಇದು ಸೋಫಾ ಸೆಟ್ ಇಟ್ಟಿದ್ದಾರೆ, ಕೂತ್ಕೊಂಡು ಎಂಟ್ರೆನ್ಸ್ ಬಂದು ಮಾತಾಡೋರಿಗೆಲ್ಲ ಆರಾಮ್ಸೆ ಕೂತ್ಕೋಬೋದು. ಆ್ಯಂಡ್ ಇದು ಬಂದುಬಿಟ್ಟು ಒಂದು ರೂಮ್, ಸಣ್ಣ ರೂಮ್, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಅ ವಿಂಟೇಜ್ ಫೀಲ್. ಹಳೆ ಮನೆ ಅಲ್ವಾ, ಸೊ ತುಂಬ ಚೆನ್ನಾಗಿದೆ. ಹಾಗೆ ಹೋದರೆ
ದಿಸ್ ಇಸ್ ಒನ್ ಮೋರ್ ಎಂಟ್ರೆನ್ಸ್. ದೂರದಿಂದ ನಿನ್ನೆ ನಾನು ಇಲ್ಲೇ ಬಿದ್ದಿದ್ದು. ಇದು ಆ್ಯಕ್ಚುಲಿ ತುಂಬ ಸಣ್ಣದಿದೆ. ಸೊ ನಾವು ಹೈಟ್ ಇರೋರು ತುಂಬ ಕಷ್ಟ, ಬಗ್ಗಿಬಿಟ್ಟು ಹೋಗಬೇಕು. ಸೊ ಒಳಗಡೆ ಹೋದರೆ ಇಲ್ಲಿ ಫುಲ್ 2 ಬೆಡ್ ಹಾಕಿದ್ದಾರೆ. ಇಲ್ಲೊಂದು ಇಲ್ಲಿ 3 ಬೆಡ್ ಹಾಕಿದ್ದಾರೆ. ಸೊ ಇಲ್ಲಿ ಕೂತ್ಕೊಂಡು ಟಿ ವಿನೂ ನೋಡ್ಬೋದು, ಹರಟೆ ಹೊಡಿಬೋದು, ಕೂತ್ಕೊಂಡು ಮಜಾ ಮಾಡ್ಬೋದು. ಹಾಗೆ ಒಳಗಡೆ ಹೋದರೆ ಇಲ್ಲೊಂದು ರೂಮ್ ಇದೆ. ಸೊ ಇಲ್ಲಿ ಮೇಲ್ಗಡೆ ಅಟ್ಟ ಇದೆ. ಸೊ ನನ್ನ ಅಟ್ಟ ಅಷ್ಟು ಪೇಷನ್ಸ್ ನನಗಿಲ್ಲ, ನಾನು ನೋಡಬೇಕಿತ್ತು, ಹಿಂಗೆ ನೋಡೋಣ. ಓಕೆ, ಆಮೇಲೆ ಈ ರೂಮಿಂದ ಹೊರಗಡೆ ಬಂದರೆ ಇದು ಅಷ್ಟೇ ಬಗ್ಗಿಬಿಟ್ಟೇ ಹೋಗಬೇಕು. ಇಲ್ಲಿ ಡೈನಿಂಗ್ ಏರಿಯಾ ಥರ ಸೆಟ್ ಮಾಡಿದ್ದಾರೆ. ಯು ಕ್ಯಾನ್ ಸಿಟ್ ಆ್ಯಂಡ್ ಹ್ಯಾವ್ ಫುಡ್. ಆ್ಯಂಡ್ ಇಲ್ಲೊಂದು ರೂಮ್ ಇಟ್ಟಿದ್ದಾರೆ. ಇನ್ ಕೇಸ್ ಜಾಸ್ತಿ ಗೆಸ್ಟ್ ಇದ್ದಾರೆ, ಅವರಿಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದರೆ ನೀವು ಕಿಟಕಿ ಎಲ್ಲ ನೋಡ್ಬೋದು. ಎಷ್ಟು ಸಣ್ಣ ಹಳೇ ಕಾಲದ ಕಿಟಕಿ, ಬಾಗಿಲುಗಳು ಪೇಂಟ್ ಮಾಡಿದ್ದಾರೆ ಲೈಟಾಗಿ. ಸೊ ಇಲ್ಲಿ ಏನು ಫುಡ್ ಪ್ರಿಪೇರ್ ಮಾಡಿರ್ತಾರೆ ಅವ್ರು ಇಲ್ಲಿ ಇಟ್ಟಿರ್ತಾರೆ. ನಾವು ಸರ್ವ್ ಮಾಡ್ಕೊಂಡು ತೊಗೊಂಡ್ಬಂದು ಇಲ್ಲಿ ತಿನ್ಬೋದು. ಆ್ಯಂಡ್ ಯು ಹ್ಯಾವ್ ಒನ್ ಮೋರ್ ರೂಮ್ ಓವರ್ ದೇರ್. ಸೊ ನೀವು ಏನಾದರೂ ಐಟಮ್ ತಂದು ಫ್ರಿಜ್ಜಲ್ಲಿ ಇಡ್ತೀರ ಅಂತ ಹೇಳಿದ್ರು ಕೂಡ ಇಲ್ಲಿ ಫ್ರಿಜ್ಜಲ್ಲಿ ಇಡ್ಬೋದು. ಆ್ಯಂಡ್ ಇಲ್ಲಿ ಹೇಗಂತ ಹೇಳಿದ್ರೆ ತುಂಬ ಕೂಲಾಗಿರೋದ್ರಿಂದ ಅವರು ಎಲ್ಲೂ ಕೂಡ ಫ್ಯಾನ್ ಫಿಕ್ಸ್ ಮಾಡಿಲ್ಲ. ಇಷ್ಟೇ ಇರೋದು, ಯಾವ ರೂಮಲ್ಲೂ ಫ್ಯಾನ್ ಇಲ್ಲ. ಬಿಕಾಸ್ ಇಲ್ಲಿ ತುಂಬ ಕೂಲ್ ಇದೆ. ಆ್ಯಂಡ್ ಅವರು ಸೆಕೆಗಾಲದಲ್ಲಿ ಟೂರಿಸ್ಟ್ ಎಲ್ಲ ಅಷ್ಟೊಂದು ಬರಲ್ಲ. ಸೊ ಅವರು ಏನಂತಾರೆ ಟೇಬಲ್ ಫ್ಯಾನ್ ಇಟ್ಕೋತಾರಂತೆ. ಈ ಹೋಮ್ ಸ್ಟೇ ಹೆಸರು ಬಂದ್ಬಿಟ್ಟು ಕಾನಳ್ಳ. ಈ ಹೋಮ್ ಸ್ಟೇ ಹೆಸರು ಬಂದ್ಬಿಟ್ಟು ಕಾನಹಳ್ಳ ಹೋಮ್ ಸ್ಟೇ ಅಂತ ಹೇಳಿಬಿಟ್ಟು. ಇಲ್ಲಿ ನೀವು ಬಂದರೆ ನಿಮಗೆ ಇವಾಗ ಬೆಳಿಗ್ಗೆ ಬಂದ್ರಿ ಅಂತ ಆದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಆ್ಯಂಡ್ ನೈಟ್ ಡಿನ್ನರ್ ಕೂಡ ಇರುತ್ತೆ. ಇಫ್ ಯು ವಾಂಟ್ ಪರ್ಟಿಕ್ಯುಲರ್ಲಿ ನಾನ್ ವೆಜ್ ಅಂತ ಹೇಳಿದ್ರೆ ನಾನ್ ವೆಜ್ ಮಾಡ್ತಾರೆ, ಆ್ಯಂಡ್ ವೆಜ್ ಅಂತ ಹೇಳಿದ್ರೆ ವೆಜ್ ಮಾಡಿಕೊಡ್ತಾರೆ. ನಾವು ಆ್ಯಕ್ಚುಲಿ ಊಟ ಮಾಡಿದ್ವಿ ನಿನ್ನೆ ರಾತ್ರಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನಮಗೆ ಎಕ್ಸ್ಟ್ರಾ ಕಬಾಬ್ ಬೇಕು ಅಂತ ಹೇಳಿಬಿಟ್ಟು ಚಿಕನ್ ತೊಗೊಂಡು ಬಂದು ಕೊಟ್ಟು ಕಬಾಬ್ ಮಾಡಿಸಿದ್ರು. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಓವರ್ ಆಲ್ ಆಗಿ ಹೇಳಬೇಕು ಅಂತ ಹೇಳಿದರೆ ಹೋಮ್ ಸ್ಟೇ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಒಳ್ಳೆ ವೈಬ್ ಕೊಡ್ತು, ಆರಾಮ್ ಅನ್ನಿಸ್ತು, ಏನೂ ಟೆನ್ಷನ್ ಇಲ್ಲ. ಒಂದೇ ಒಂದು ನೆಟ್ವರ್ಕ್ ಇಲ್ಲ ಅನ್ನೋದು. ಬಟ್ ನಿಮಗೆ ನೆಟ್ವರ್ಕ್ ಇಲ್ಲದೆ ನೆಮ್ಮದಿಯಲ್ಲಿ ಬದುಕಬೇಕು ಅಂದರೆ ಇಲ್ಲಿ ಬರ್ಬೋದು. 1-2 ದಿನ ಇದ್ದು ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಇಲ್ಲಿ ಬರೋವಾಗ ಎಳ್ನೀರು ಫಾಲ್ಸ್ ದಾರಿ ಇದು. ಸೊ ಇಲ್ಲಿಂದ ಎಳ್ನೀರು ಫಾಲ್ಸ್ ತುಂಬ ಅಂದರೆ ತುಂಬ ಹತ್ತಿರ. ನಾವು ನಿನ್ನೆನೇ ಹೋಗಿದ್ದೀವಿ. ಸೊ ಇವತ್ತು ಮತ್ತೆ ನಾವು ರಿಪೀಟ್ ಹೋಗೋಕ್ಕಾಗಲ್ಲ. ಹೋಗ್ಬೋದು, ಬಟ್ ತುಂಬ ಸುಸ್ತಾಗಿದೆ ನೀರಲ್ಲೆಲ್ಲ ಆಟ ಆಡಿಬಿಟ್ಟು. ಸೊ ನಿಮಗೆ ಅಲ್ಲಿಂದ ಆಫ್ ರೋಡಿಂಗ್. ಸೊ ಇವ್ರ ಕಡೆಯಿಂದನೇ ಜೀಪ್ ಅರೇಂಜ್ಮೆಂಟ್ ಮಾಡ್ತಾರೆ. ಸೊ ಜೀಪಿಗೆ ನೀವು ಒಂದು ಸ್ವಲ್ಪ ಏನಾದರೂ ಕೊಡಬೇಕಾಗತ್ತೆ. ಸೊ ಅವರು ಜೀಪಲ್ಲಿ ಕರ್ಕೊಂಡು ಬರ್ತಾರೆ. ಇಫ್ ಯು ಹ್ಯಾವ್ ಪರ್ಟಿಕ್ಯುಲರ್ಲಿ ಆಫ್ ರೋಡ್ ವೆಹಿಕಲ್ ಅಂತ ಹೇಳಿದ್ರೆ ನೀವು ಬರ್ಬೋದು ಇಲ್ಲೇ ಸೀದಾ. ಬಟ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಒಂದು ದೊಡ್ಡ ಮನೆ ಇದೆ. ಅವ್ರ ಮನೆಯಲ್ಲಿ ನಮ್ಮ ವೆಹಿಕಲನ್ನು ಇಟ್ಟು ನಾವು ಆಫ್ ರೋಡಿಂಗ್ ಬಂದಿದ್ದು. ಸೊ ನಿನ್ನೆ ರಾತ್ರಿ ಅದರದ್ದು ಪ್ರಾಪರ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ರಿಟರ್ನ್ ಹೋಗುವಾಗ ಐ ವಿಲ್ ಡೂ ದ ವೀಡಿಯೋ. ಸೊ ಲೆಟ್ಸ್ ಗೋ. ಇವಳು ನಮ್ಮನ್ನು ಇಲ್ಲಿ ವೆಲ್ಕಮ್ ಮಾಡೋಕ್ಕಿರ್ತಾಳೆ. ಓಯ್, ವೆಲ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ಎದ್ದೇಳಬೇಕು. ಮಲ್ಕೊಂಡು ವೆಲ್ಕಮ್ ಮಾಡ್ತೀಯಾ? ಹಾಂ, ಅಲ್ಲೊಬ್ಬ ಇದ್ದಾನೆ. ಟೋಟಲ್ ಆ್ಯಕ್ಚುಲಿ 4 ಜನ ಇದ್ದಾರೆ. ಇವರಿಬ್ಬರು ಇವಾಗಿದ್ದಾರೆ. ಅವಾಗಿಬ್ಬರು ನಾವು ಬೆಟ್ಟ ಹತ್ತುವಾಗ ಇದ್ದರು. ಸೊ ಅದು ಸೊ ನಾವೆಲ್ಲ ರೆಡಿಯಾಗಿದ್ದೀವಿ, ಹೊರಡ್ತಾ ಇದ್ದೀವಿ. ಎಸ್ ಬಾಯ್. ಇವಳು ಮೇಘನ ಅಂತ ಹೇಳಿಬಿಟ್ಟು ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿಯಾಗಿದ್ದಾಳೆ. ಶ್ರುತಾಯ್, ಇದು ಮೇಘನ ಹಲ್ಲು. ಸೊ ನಾವಿವಾಗ ಮತ್ತೆ ಅದೇ ಜೀಪಲ್ಲಿ ರಿಟರ್ನ್ ನಮ್ಮ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲರೂ ನೆಟ್ವರ್ಕ್ ಸಿಗುತ್ತಾ ಅಂತ ಹೇಳಿಬಿಟ್ಟು ಆಲ್ರೆಡಿ ನೆಟ್ವರ್ಕ್ ಸಿಗೋಕ್ಕೆ ಶುರು ಮಾಡಿದ್ದಾರೆ. ಸೊ ನೋಡೋಣ. ಮೊಬೈಲ್ ಬೀಳುತ್ತಂದು ಭಯ ಆಗ್ತಾ ಇದೆ. ಸೊ ರಾತ್ರಿ ಏನೂ ಕಾಣಿಸ್ಲಿಲ್ಲ, ಇವಾಗ ಕಾಣಿಸುತ್ತೆ. ಇವಾಗ ಮೇಘನ ಎಷ್ಟು ಹಾರ್ತಾಳೆ ನೋಡಬೇಕು. ಸೊ
ಎಸ್ ಅಮ್ಮಮ್ಮ ಅವಳಾರ್ದಲ್ಲ ನಾನು ಜೀಪಿಗೆ ಮಜಾ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದೇ ಸೀಟಲ್ಲಿ ಯಾರು ಕೂತ್ಕೊಂಡಿಲ್ಲ, 4 ಜನ ಹಿಂದೆ ಕೂತಿದ್ದೀವಿ. ನಾನು ಇಂಥ ರೋಡ್ಗಳಲ್ಲಿ ಹೋಗೋದೆಲ್ಲ ತುಂಬಾ ಇಷ್ಟ. ಅವಳ ದೇಹ ಸಪೋರ್ಟ್ ಮಾಡಲ್ಲ, ಅವಳಿಗೆ ಜ್ವರ ಬರ್ತದೆ. ನಿನ್ನೆ ರಾತ್ರಿ ಅಕ್ಕನಿಗೆ ಜ್ವರ ಬಂದಿತ್ತು, ಆಮೇಲೆ ಒಂದು ಡೋಲೋ 650 ತಗೊಂಡು ಈಗ ನೆಟ್ಟಗಾಗಿದ್ದಾಳೆ. ನಾನು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಹಾರದು ನೋಡಿದ್ರೆ ಗಾಡಿ ನನಗೆ ಭಯ ಆಗ್ತದೆ. ನಾನೇ ಹಾರ್ತೀನಿ, ನನ್ನ ಫೋನ್ ಮತ್ತೆ ನಾನು ಇಬ್ಬರು ಹಾರ್ತೇವಂತ ಅನ್ನಿಸ್ತದೆ. ಅದಕ್ಕೆ ಸ್ವಲ್ಪ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾಪ್ ಮಾಡ್ತೀವಿ. ಗೈಸ್ ಜೀಪಲ್ಲಿ ಕುತ್ಕೊಂಡು ಬಂದ್ವಿ, ಏನೋ ಹೊಟ್ಟೆಲ್ಲ ನೋಯ್ತಾ ಇದೆ. ಅಬ್ಬಾ ಆಗ್ತಿಲ್ಲ. ಇವಾಗ ನಮ್ಮ ಕಾರಿಗೆ ಇದೆ, ನಮ್ಮ ಕಾರಿಗೆ ಹೋಗ್ತಾ ಇದ್ದಾರೆ. ಬೇರೆ ಕೆಲಸ ಎಲ್ಲಿ ಹೋಗುದೆ ಅಂತ ಡಿಸೈಡ್ ಮಾಡ್ತೇವೆ. ಅಮ್ಮ ಇದು ನಮ್ಮ ಹತ್ರ. ಓಕೆ ಟಾಟಾ ಗಾಯ್ಸ್, see you in the next location. ನಾವೀಗ ಅಲ್ಲಿಂದ ಹೊರಟು ಬಿಟ್ಟು ಬಂದು ನಾವೊಂದು ಮತ್ತೊಂದು ಫಾಲ್ಸ್ ವಿಸಿಟ್ ಮಾಡಕ್ಕೆ ಬಂದ್ವಿ. ಇಲ್ಲಿ ಆಟ ಆಡಬೇಕು ಅಂತ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಸೊ ಫಾಲ್ಸನ್ನು ತೋರಿಸ್ತೀನಿ. ಟ್ರೆಕ್ಕಿಂಗ್ ನಡ್ಕೊಂಡೆಲ್ಲ ಬಂದಾಯಿತು. ಸೊ ಯಾವ ಫಾಲ್ಸ್ ಇದು? ಸೂರ್ಮನೆ ಫಾಲ್ಸ್ ಅಂತ ಹೇಳ್ಬಿಟ್ಟು ಫಾಲ್ಸ್ ತೋರಿಸ್ತೀನಿ. ಇದೇ ಫಾಲ್ಸು. ತುಂಬ ಜನ ಇದ್ದಾರೆ. ನಿನ್ನೆ ಹೋಗಿದ್ದ ಫಾಲ್ಸಲ್ಲಿ ಜನನೇ ಇರಲಿಲ್ಲ, ನೆಮ್ಮದಿಯಲ್ಲಿದ್ವಿ. ಇಲ್ಲಿ ತುಂಬ ಫ್ಯಾಮಿಲೀಸ್ಗಳು ಬಂದಿದೆ ಆ್ಯಂಡ್ ಫ್ರೆಂಡ್ಸ್ ಟ್ರಿಪ್ ಅಂತ ಒಂದು ಟೀಮ್ ಅಪ್ ಮಾಡಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನೋಡೋಣ, ಇನ್ ಕೇಸ್ ಪಾಸಿಬಲ್ ಆದರೆ ನಾವಿಲ್ಲಿ ಆಟ ಆಡ್ತೀವಿ. ನೀರು ತುಂಬ ಕ್ಲೀನ್ ಇದೆ. ಇಲ್ಲ ಅಂತ ಹೇಳಿದ್ರೆ ನೋಡಿಬಿಟ್ಟು ಫೋಟೋ ತಗೊಂಡು ಮನೆಗೆ ಹೋಗ್ತೀವಿ. ಬಾಯ್. ಕ್ಲೀನ್ ಇದೆ ವಾಟರ್. ದಿಸ್ ಇಸ್ ಅ ಫಾಲ್ಸ್. ತುಂಬ ಜೋರಾಗಿ ನೀರು ಬೀಳ್ತಾ ಇದೆ. ನಾವು ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀವಿ. A few minutes later. ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ಬಂದ್ವಿ. ಕೆಲಸ ಮಾಡಿ ಕಿವಿ ತೆಗಿಬೇಕು. ಗೊತ್ತಾಗಕ್ಕೆ ನಮಗೆ ನೀರಲ್ಲೆಲ್ಲ ಆಟ ಆಡಬೇಕು ಅಂತ ಜನ ಇದ್ದಾರೆ. ಸ್ವಲ್ಪ ಜನ ಈ ಕಡೆ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಈ ಕಡೆ ಬಂದ ತಕ್ಷಣ ವಿ ವಿಲ್ ಎಂಟರ್. ಯಾಕಂದರೆ ನಮಗೆ ಅವ್ರ ಜೊತೆ ಎಲ್ಲ ಚೆನ್ನಾಗಿ ನಾವು ನಮ್ಮಷ್ಟಕ್ಕೆ ಇರ್ತೀವಿ, ಬಟ್ ಸ್ಟಿಲ್ ಅನ್ಕಂಫರ್ಟೇಬಲ್ ಝೋನ್ ಇರುತ್ತೆ. ಸಾರಿ ಹೀಗಿದ್ದೀನಿ. ನಾವು ಫಾಲ್ಸಲ್ಲಿ ಆಟ ಆಡಿ ಎಲ್ಲ ಹಬ್ಬ ಬಂದ್ವಿ. ನಮ್ಮ ಕೈಯಲ್ಲಿ ಹತ್ಲಿಕ್ಕೂ ಆಗ್ತಿಲ್ಲ, ಉಸಿರು ಹಿಡಿತಾ ಇದೆ. ಒಬ್ಬಳು ಮೀನಿನ ತೊಟ್ಟೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮೀನು ಇಟ್ಕೊಂಡು ಫಾಲ್ಸಲ್ಲಿ ಮೀನಿಡಲಿಕ್ಕೆ ಬಂದಿದ್ಲು ಗಾಯ್ಸ್. ನಾವು ಫಾಲ್ಸಲ್ಲಿ ತುಂಬ ಒದ್ದೆ ಆಗಿಬಿಟ್ಟು ಸುಸ್ತಾಗ್ಬಿಟ್ಟು ಇವಾಗ ಒಂದು ಕಾಫಿ ಇಲ್ಲಾಂದರೆ ಟೀ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತು. ಊಟ ಮಾಡೋದು ಸ್ವಲ್ಪ ಲೇಟ್ ಇದೆ, ಸೊ ಕಾಫಿ ಕುಡಿಯೋಕ್ಕಂತ ಬಂದ್ವಿ. ಅಯ್ಯೋ, ಕೂದಲೆಲ್ಲ ಒಳ್ಳೆ ಕಪ್ಪೆ ಥರ ಆಗೋಗಿದೆ. ಯವ್ವ, ಅವು ನ್ಯಾಚುರಲ್ ನೀರು, ಶಾಂಪು ಗಿಂಪು ಪಾರ್ದಿಜ ಕುಜಲ್ ತುಲ. ಮೂಜಿ ಗಂಟೆ ಇವಳು ಸಾರಿ ಬರ್ತಾ ಇದೆ. ಇವಳು ಮೇಘನಾ ಅಂತ. ಅವಳು ಫಾಲ್ಸ್ ಅಲ್ಲೆಲ್ಲ ಫಾಲ್ಸ್ ಅಲ್ಲಿ ಇಳಿಲಿಲ್ಲ, ಯಾಕಂದ್ರೆ ಅವಳಿಗೆ ಜ್ವರ ಬರ್ತದೆ ಅಂತ ಭಯ. ಆಮೇಲೆ ನಾಳೆಯಿಂದ ಕೆಲಸ ಉಂಟಂತೆ. ಅವಳು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುದು. ಅವಳಿಗೆ ಸಂಬಳನೇ ವರ್ಷಕ್ಕೆ 26 lakhs. ಸೊ ಅದು ಆ್ಯಕ್ಚುಲಿ ಹೇಳಬಾರ್ದು ನಾವು, ಯಾಕಂದ್ರೆ ಅವಳು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಕಮ್ಮಿ ಇದ್ದಾಳೆ. ಬಟ್ ಸ್ಟಿಲ್ ಹೇಳೋದು, ಪ್ಲೀಸ್ ಇದನ್ನ ಬೀಪ್ ಮಾಡ್ತೇನೆ, ಬೇಡ. ನಾವು ಕಾಫಿ ಕುಡಿಯಕ್ಕೆ ಬಂದಿರೋದು ಸುವರ್ಣ ಕಾಫಿ ಕ್ಲಬ್ ಅಂತ ಹೇಳ್ಬಿಟ್ಟು. ಇಲ್ಲಿಂದ ವ್ಯೂ ಈ ರೀತಿ ಕಾಣ್ತಾ ಇದೆ. ನಾವು ಎಲ್ಲೇ ಹೋದ್ರೂ ಈ
ಸರೌಂಡಿಂಗ್ಸಲ್ಲಿ ಈ ರೀತಿನೇ ವ್ಯೂ ಕಾಣುತ್ತೆ. ಸೊ ನನಗೆ ತುಂಬ ಖುಷಿ. ಶ್ರುತಿ, ಈ ಸಲದ ಟ್ರಿಪ್ಪಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ಎಂತ ವೆರಿ ನೈಸ್, ಚೆನ್ನಾಗಿತ್ತು. ಆಮೇಲೆ 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 ಖುಷಿಯಾಗಿರೋದು ಗೈಸ್, ಎರಡು ಕಡೆ ಶ್ರುತಿ ಫಾರ್ ದ ಫಸ್ಟ್ ಟೈಮ್ ಇನ್ ಹರ್ ಎಂಟೈರ್ ಲೈಫ್ ಟೈಮ್ ಫಾಲ್ಸಿಗೆ ಹೋಗಿರೋದು. ಇಟ್ ವಾಸ್ ನೈಸ್. ಆ ನೀರು ಎಂತ ಚಳಿ ಚಳಿ ಸೂಪರ್ ಇತ್ತು. ಇವಳು ಮೇಘನ ಹೀಗೆ ತಿಂತಾಳೆ ನೋಡಿ ಗೈಸ್. ಪಾಜಿಜಿನ ತುಲೆಯಾನು, ಅವಳ ಹಲ್ಲು ಸ್ವಲ್ಪ ಕಾಣ್ತದೆ ಅಂತ ಭಯ ಅವಳಿಗೆ. ವೆಲ್ಕಮ್ ಬ್ಯಾಕ್. ಓಕೆ, ನಾವಿವಾಗ ಊಟ ಮಾಡೋಕ್ಕಂತ ಒಂದು ರೆಸ್ಟೋರೆಂಟ್ ಅಂದರೆ ಏನೋ ಒಂದು ಹೋಟೆಲಿಗೆ ಬಂದಿವಿ ತಿನ್ನೋಕ್ಕೆ ಅಂತ. ಫುಡ್ ಆರ್ಡರ್ ಮಾಡಿ ಆಯಿತು. ತುಂಬ ಅಂದರೆ ತುಂಬ ಹಸಿವಾಗ್ತಾ ಇದೆ. ಯಾಕಂದರೆ ಇಟ್ ಇಸ್ ಆಲ್ರೆಡಿ 3 o'clock. ನಾವು ಬೆಳಿಗ್ಗೆ 8-8:30 ಬ್ರೇಕ್ಫಾಸ್ಟ್ ತಿಂದಿದ್ವಿ. ಈಗ ತುಂಬ ಹಸಿವಾಗ್ತಾ ಉಂಟು. ಊಟ ಮಾಡ್ತೀವಿ. ಆಮೇಲೆ ಬೇರೆ ಪ್ಲೇಸ್ ನಂಗೆ ಗೊತ್ತಿಲ್ಲ, ಯಾಕಂದರೆ ನಮ್ಗೆ ಆಲ್ರೆಡಿ ಸುತ್ತಿ ಸುಸ್ತಾಗಿದೆ. ನಂಗೆ ಮನೆಗೆ ಹೋಗಬೇಕು, ಮಲ್ಕೋಬೇಕು ಅನ್ನಿಸ್ತಿದೆ. ನೋಡುವ ಎಂತ ಆಗ್ತದಂತ. ಓಕೆ ಗಾಯ್ಸ್, ಓಕೆ ಮುಜಿ ಸಲಾಂಡಿ. ಓಕೆ ಗಾಯ್ಸ್, ನಾವಿವಾಗ ತುಂಬ ಸುಸ್ತಾಗ್ಬಿಟ್ಟು ಎಲ್ಲೂ ಪ್ಲೇಸ್ ನೋಡೋಕ್ಕೆಲ್ಲ ಹೋಗದೆ ಚಾರ್ಮಾಜಿ ಘಾಟ್ಸ್ ಥ್ರೂ ನಾವು ಬೆಳ್ತಂಗಡಿ ಕ್ರಾಸ್ ಆಗಿಬಿಟ್ಟಿದ್ದೀವಿ. ನಮಗೆ ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದೆ. ಇನ್ನೇನು ನನ್ನ ಪ್ರಕಾರ ನಾವು ಎಲ್ಲೂ ಹೋಗಲ್ಲ, ಮನೆಗೆ ಹೋಗ್ತೀವಿ. ನಮ್ಮ ಟ್ರಿಪ್ 2 days ಇದು, ಒಂದೇ ದಿನದಲ್ಲಿ ಮುಗಿಸಿಬಿಟ್ಟಿದ್ವಿ. ಸೊ 2ನೇ ದಿನಕ್ಕೆ ನಮಗೆ ಎಂತ ಸಿಗಲಿಲ್ಲ ನೋಡಲಿಕ್ಕೆ. ಹೌದು, ಬರೀ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಟ್ರಾವೆಲ್ ಮಾಡಿ 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 ಸುಸ್ತಾಯಿತು ನನಗೆ. ಎಂತ ಮಾಡೋದು. ಆದರೆ ಈ ಅಕ್ಕನಿಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇನ್ನ ಸುತ್ತಾಡ್ಬೇಕಂತೆ. ಫೈನಲಿ ಅವಾಗಿಂದ ಮನೆಗೆ ಹೋಗುದಾ? ಇವಳದು ನಾಟಕ. ಈ ಹುಡುಗಿ ಏನ್ ಹೇಳಿದ್ದು, ನನಗೆ 12 ಗಂಟೆ ಆದ್ರೂ ಪರವಾಗಿಲ್ಲ, ನಾನು ನಿನ್ನ ಮನೇಲಿ ಇರ್ತೇನೆ, ನೆಕ್ಸ್ಟ್ ಡೇ ಎದ್ದು ಹೋಗ್ತೇನೆ ಅಂತ ಹೇಳಿದಳು. ಪಂಡಿಜನ ಈ ಪಂಡಿಜನ బక యాన్ బక దాదా పండే ఇంకో ఆఫీస్ ఉండదు పండి జన నీకు ఆఫీస్ గేర్ పోర్చు పండి నీకు 9 ಗಂಟೆಗೆ ಆಫೀಸ್ ಉಪ್ಪುನು ಒರಂಬಾಣ ಪಿದಡ್ ಯಪ್ಪ. ಇವತ್ತು 5 ಎದ್ದಿದ್ದಾರೆ, ನಿನ್ನೆ 5 ಎದ್ದಿದ್ದಾರೆ, ನಾಳೆ 9 ಗಂಟೆ ಆಫೀಸಿಗೆ 8 ಗಂಟೆಗೆ ಇಳಿಗೆ ಆಗುದಿಲ್ಲ. ಸುಮ್ಮನೆ ರಾತ್ರಿ ಗೊರಕೆ ಹೊಡಿತಾರೆ. ಬೇಗನಾ, ನೀನ್ ಅಟ್ಲೀಸ್ಟ್ ದುಡ್ಡು ಮಾಡ್ತಿದ್ದಿ, ನಾವು ಮಾಡ್ತಿಲ್ಲ. ಕಮ್ ಆನ್ ಬೇಬಿ, ಲೆಟ್ಸ್ ಗೋ ಆನ್ ಅ ಬುಲೆಟ್. ಎಂಕಲ್ ಅತ್ತಾಂಡಲ್ಲ ಇತಿ ಪಂಡತ ನಿಖಿಲ್ ಇಲ್ಲ ಅಡ್ಕೊಲ್ದು ಕುರಿ ಒಂದುಲ್ಲ ಇಂಡೈರೆಕ್ಟ್ ಅದು. ಯೋರ್ ಟೋನ್ ವಾಸ್ ದ ಸೇಮ್. ಅಕ್ಕ ಶೂಸ್ ಹಾಕ್ಬಿಟ್ಟಿದ್ದಾಳೆ ಇವತ್ತು. ವೇಸ್ಟ್ ಆಯ್ತು ಶೂಸ್ ಹಾಕಿದ್ದು. ಎಲ್ಲಿ ಸಹ ಫೋಟೋ ತೆಗಿಲಿಕ್ಕೆ ಸಿಗ್ಲಿಲ್ಲ ನಮಗೆ. ಸ್ನೀಕರ್ಸ್ ಪಾಡ್ ಫಾಲ್ಸ್ ಸ್ವಲ್ಪ ನಡೆಸ್ಬಾರ್ದು. ಓಕೆ, ಸೊ ಇವಾಗ ಒಂದು ಟೀ ಬೇಕು ಅಂತ ಅನ್ನಿಸ್ತಾ ಉಂಟು. ಊಟ ಚೆನ್ನಾಗಿ ಅನಿಸ್ಲಿಲ್ಲ, ಸೊ ಅಟ್ಲೀಸ್ಟ್ ಒಂದು ಟೀ ಆದರೂ ಕುಡಿಬೇಕು. ನೋಡುವ, ಆನ್ ದ ವೇ ಎಲ್ಲಾದರೂ ಟೀ ಕುಡಿದು ಹಾಗೆ ಪಾಸಿಬಿಲಿಟಿ ಇದ್ರೆ ಬೀಚ್ಗೆ ಹೋಗಿ ಮನೆಗೆ ಹೋಗ್ತೀವಿ. ದಟ್ ವಿಲ್ ಬಿ ಅವರ್ ಫೈನಲ್ ಡೆಸ್ಟಿನೇಷನ್. ಈಗ ಬೀಚಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಅಂದರೆ ತುಂಬ ಸುಸ್ತಾಗಿತ್ತು. ಆ್ಯಂಡ್ ಕಾರ್ ಕೂಡ ಏನಂತಾರೆ ಫುಲ್ ಗಲೀಜು ಮಾಡಿಬಿಟ್ಟಿದ್ವಿ. ಸೊ ಇವಾಗ ಕಾರ್ ವಾಶ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕಾರ್ ವಾಶಿಗೆ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಟೀ ಎಲ್ಲ ಕುಡಿದ್ವಿ. ಇದನ್ನು ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡ್ತೀವಿ. ಇಬ್ಬರು ಅಬ್ಬೆ ಪಾರಿಗಳಿಗೆ ಕೂತು
ಕಾರ್ ನೋಡ್ತಾ ಇದ್ದಾರೆ ವರ್ಕ್ ಮಾಡಿಸೋದನ್ನು. ಓಕೆ, ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ರೀಚ್ ಆದ್ವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ನಮ್ಮ ಈ ಸಲದ ಕಳಸ ಟ್ರಿಪ್. ಸೊ ಎಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.